ರಜಾ ರಜಾ ಬಾರ ಇಲ್ಲಿ ಏನು ಮಾಡ್ಕತ್ತೀನಿ. ಬಾರ ಇಲ್ಲಿ ಅಂಗಡಿಗೆ ಹೋಗಿ ಒಂದು ಸೋಪ್ ತಗೊಂಬರಂತ ಬಾ. ಇಲ್ಲಿ ಬಟ್ಟೆ ಚೆಳಕಲ್ಲ ಎಲ್ಲ ಖಾಲಿಯಾಗಿದ್ದಾವೆ. ಊರಕ್ಕೆ ಹೋಗ್ಬೇಕಂದ್ರೆ ದೂರ ಆಗತಿ. ಎಲ್ಲಿಂದ ಹೋಗೋದು? ನಾನು ಇವಾಗಿನ ಆಟ ಆಡಕತ್ತೀನಿ, ನೀನು ಹೋಗು ಹೋಗು ಅಂತಂದ್ರೆ ಎಲ್ಲಿಂದ ಹೋಗ್ಲಿ? ನಾನಂತೂ ಹೋಗೋದಲ್ವ. ನೀನು ಅಪ್ಪಗೆ ಹೇಳು ಹೋಗು. ಸಾಲ ರಜೆ ಕೊಡ್ತಂದ್ರೆ ಬರೀ ಆಡೋದ ಅಲ್ಲ, ಹೋಗಿ ಊರಕ್ಕೆ ಹೋಗಿ ಒಂದು ಸೋಪ್ ತಗೊಂಬ ಹೋಗು. ನಾನೇನು ನಿನಗೇನು ದೊಡ್ಡ ಬದುಕು ಕೇಳಿಲ್ಲ. ಹಂಗಾಗಿ ನಾನು ಏನಾದ್ರು ತಿನ್ನಕ್ಕೆ ತಗೊಂಡು ಸೋಪ್ ತಗೊಂಬರ್ತೀನಿ. ಎಷ್ಟು ತಗೊಂಬರ್ಬೇಕಲ್ಲ ಸೋಪ್? ತಗ 20 ರೂಪಾಯಿ ಕೊಡ್ತೀನಿ. ಒಂದು 2 ಸೋಪ್ ತಗೊಂಡು ಉಳಿದ್ರಾಗ ನೀನು ಏನಾರು ತಗೊಂಡು ತಿನ್ನಕ್ಕೆ ತಗೊಂಡು ಬಾ ಹೋಗು. ಸರಿ ತಗ, ನಾನು ಹೋಗ್ಬಿಡ್ತೀನಿ. ದೇವ್ರು ಕೊಡು ಮತ್ತೆ ಹಂಗಾರ. ನಮ್ಮ ಅವನೊಂದು ಬರೀ ಇಂಥದ ಯಾವಾಗ ನೋಡಿದ್ರು ರಜಾ ಇದ್ದಾಗ ಒಂದು ದಿವಸನ ಆಡಕ್ಕೆ ಬಿಡಲಿ ನೆಟ್ಟಿಗೆ. ಬರೀ ಅಂತ ತಗೊಂಬ ಇಂತ ತಗೊಂಬ ಅಂದು ಊರಾಗ ಕಳಿಸ್ತ. ಅದು ನೋಡಿ ನಮ್ಮ ಹೊಲ್ದಾಗ ಐತೆ ಮನೆ. ಈ ಬಿಸಿಲಾಗ ಯಾರು ನಡ್ಕೊಂಬರ್ಬೇಕಪ್ಪ? ಸುಮ್ಮನೆ ತಗೊಂಬ ಅಂದ್ಬಿಟ್ಟು ಮನೆ ಕುತ್ಕೊಂಡು ಹೇಳಿಬಿಡ್ತಾಳೆ ನಮ್ಮವ್ವ. ರಾಮ ಯಾಕೆ ಬಂದದ್ದಿಲ್ಲ? ಏನೋ ಇದಕ್ಕೆ ಜಾತ್ರೆಗೆ ಹೋಗ್ಬೇಕು ಅನ್ನಕತ್ತಿದ್ದ, ಬಂದದ್ದಿಲ್ಲ ಶಾಲೆಗೆ. ಯಾವ ಜಾತ್ರೆಗೆ ಹೋಗಿದ್ರಿಲಿ ಅಂತ ಅಂದ್ಬಿಟ್ಟು ಕೇಳೋಣ ಅಂದ್ರೆ ಅವ್ರಪ್ಪ ಬೇರೆ ಐತಿ, ಯಾಕೆ ಬೇಕ್ಬಿಡಪ್ಪ ಮತ್ತೆ ಅವ್ರಪ್ಪ ಕೂಡ ಬೈಸ್ಕೊಳ್ಳೋದು. ಅಯ್ಯಯ್ಯೋ, ಸೆಟ್ರ್ ಅಂಗಡಿ ಬಾಗಿಲು ಹಾಕ್ಬಿಡೈತಿ. ಏನು ಮಾಡೋದು ಇವಾಗ? ಈಗ ಇನ್ನೂ ದೂರ ಹೋಗ್ಬೇಕಲ್ಲೋ ಮರಿಯ ತತ್ತರಿಕೆ. ಈ ಬಿಸಿಲಾಗ ಯಾರು ಹೋಗ್ಬೇಕಾಗಿದ್ದಪ್ಪ? ನಮ್ಮವ್ವ ಬರೀ ನನ್ನ ಜೀವ ತಿಂತಾಳಪ್ಪ. ಅಜ್ಜ ತಗೊಳಜ 2 ಬಟ್ಟೆ ಸೊಪ್ಪು ಕೊಡು, ಉಳಿದದ್ದು ಏನಾರ ಏನು ಚಾಕ್ಲೇಟ್ ಕೊಡು. 2 ಚಾಕ್ಲೇಟ್ ಕೊಡು ನನಗೆ ಸಾಕು. ಅಲ್ಲಲ್ಲಿ ರಜಾ ತಗೊಂಬಂದಿರೋದು 20 ರೂಪಾಯಿ ತಗೊಂಬಂದಿವಿ. ಅದ್ರಾಗ 2 ಸೋಪ್ ತಗೊಂಡು ಮತ್ತು ಚಾಕ್ಲೇಟ್ ಕೊಡ್ಲೆ? ಬರೀ 2 ಸೋಪ್ ಇರ್ತದೆ ಕೊಡ್ಲೇ ಬೇಡ? ಅಲ್ಲ, ನಮ್ಮವ್ವ 2 ಸೋಪ್ ತಗೊಂಡು ಏನನ್ನ ತಿನ್ನಕ್ಕೆ ತಗೊಂಬ ಅಂತ ಹೇಳ್ಯಾಳ. ಇಲ್ಲಿ ನೋಡಿದ್ರೆ 20 ರೂಪಾಯಿಗೆ 2 ಸೋಪ್ ಅಂತ, 10 ರೂಪಾಯಿಗೆ ಒಂದು 10. ಇನ್ನೇನು ಮುಗೀತಲ್ಲ. ನಾನಿವಾಗ ಇಲ್ಲ ಚ ಒಂದು ಸೋಪ್ ಕೊಡು, ಒಂದು 10 ರೂಪಾಯಿಗೆ ಏನಾರು ತಿನ್ನಕ್ಕೆ ಕೊಡು. ತಿನ್ನಕ್ಕೇನು ಕೊಡ್ಲಿ? ಏನು ಇವನ್ನ ಚಾಕ್ಲೇಟ್ ಕೊಡ್ಲಿ? 5 ರೂಪಾಯಿ ಒಂದು? ಕೊಡಜ 2 ಚಾಕ್ಲೇಟ್ ಕೊಡು, ಒಂದು ಸೋಪ್ ಕೊಡು. ನಾನೇ ಮಾಡಕ್ಕೆ ಹೋಗ್ಲಿ. ಇವತ್ತಿಗೆ ಹೆಂಗೋ ಸೋಪ್ ನಡಿತೈತಿ. ನಮ್ಮವ್ವ ನನಗೆ ಯಾಮಾರಿಸ್ತಾಳ, ನಾನೇ ಮಾಡಕ್ಕೆ ಹೋಗ್ಲಿ. 10 ರೂಪಾಯಿ ನಾ ತಿಂತೀನಿ, 10 ರೂಪಾಯಿ ಒಂದು ಸೋಪ್ ತಗೊಂಡಿರ್ತೀನಿ ಅಷ್ಟೇ. ತಗೊಳ್ಳಲಿ ರಜಾ, ಸೋಪ್ ತಗ. ಚಾಕ್ಲೇಟ್ 2 ಅದಲ್ಲ ನಿನಗೆ? ಹ್ಞೂ ರಜಾ, 2 ಚಾಕ್ಲೇಟ್ ಕೊಡು ಸಾಕು. ತಗ, ಅವು 5 ರೂಪಾಯಿದು ಇಲ್ಲಲ್ಲಿ. ಇದು 10 ರೂಪಾಯಿದ ಡೈರಿ ಮಿಲ್ಕ್ ಐತಿ, ತಗ, ಚೆನ್ನಾಗಿರುತ್ತೆ ತಗ. ಸರಿ ಆಯ್ತು ನನಗೆ, ನಮ್ದು 20 ರೂಪಾಯಿ. ಸರಿ ಆಯ್ತು ತಗ. 10 ರೂಪಾಯಿ ಚಾಕ್ಲೇಟು, 10 ರೂಪಾಯಿ ಸೋಪು, ಸರಿ ಆಯ್ತು. ಲಾ 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 ಲಾ, ಒಂದು ಚಾಕ್ಲೇಟ್ ಒಂದು ಸೋಪು, ಲಾ 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 ಲಾ. ನಾನೇನು ಮಾಡಕ್ಕೆ ಹೋಗ್ಲಿ? ನಮ್ಮವ್ನ ಮಾಡಿದ್ದೆ. 20 ರೂಪಾಯಿ ಕೊಟ್ಬಿಟ್ಟು 2 ಸೋಪ್ ತಗೊಂಡು ಏನಾರು ತಿನ್ನಕ್ಕೆ ತಗೊಂಬ ಅಂತಂದ್ರೆ ನಾನೇನು ಮಾಡಕ್ಕೆ ಹೋಗ್ಲಿ? ಅಲ್ಲ, 20 ರೂಪಾಯಿಗೆ 2 ಸೋಪ್ ಆದವು ಅಂದ್ರೆ ತಿನ್ನಕ್ಕೆ ಎಲ್ಲಿಂದ ಬರ್ತೈತಿ? ನಾನು ಅಲ್ಲೇ ಯೋಚನೆ ಮಾಡ್ಬೇಕಾಗಿತ್ತಲ್ಲ. ಸರಿಯಾಗಿ ಬೈತಾಳೆ ನಮ್ಮವ್ವ. 2 ಸೋಪ್ ತಗೊಂಬ ಅಂತಂದ್ರೆ 1 ಸೋಪ್ ತಗೊಂಡು ಹೊಂಟೀನಿ. ಏನು ಮಾಡೋದು? ನಾನೇನು ಮಾಡಕ್ಕೆ ಹೋಗೋಣ? ನಮ್ಮವ್ವ ಇನ್ನೊಂದು 10 ರೂಪಾಯಿ ಜಾಸ್ತಿ ಕೊಟ್ಟಿದ್ದೆ ಅಂದ್ರೆ ಪಾಡಕತ್ತೆ. ನಮ್ಮವ್ವ ನೋಡಿದರೆ ನನಗೆ ಯಾಮರ್ಸಪ್ಪತ್ತಾಳ. ನಾನೇನು ಮಾಡಕ್ಕೆ ಹೋಗ್ಲಿ? ಇಲ್ಲ, ಏನಾರ ಒಂದು ಐಡಿಯಾ ಮಾಡಬೇಕು. ಇಲ್ಲ ಅಂದರೆ ನಮ್ಮವ್ವನ ಹತ್ರ ಬೈಸ್ಕೊಳ್ಳೋದು ಕಷ್ಟ ಐತಿ. ಏನಾರ ಒಂದು ಐಡಿಯಾ ಮಾಡೋಣ. ಮನೆಗೆ ಹೋಗೋ ಅಷ್ಟೊತ್ತಿಗೆ ಒಂದು ಐಡಿಯಾ ಮಾಡೋಣ ಅಂತೀರ. ಯವ ತಗೊಳವ ಸೋಪ್ ತಂದೀನಿ. ಅವನಲ್ಲಿ ರಜಾ, ನಾನು 2 ಸೋಪ್ ಹೇಳಿದ್ದು ಒಂದೇ ತಂದಿಯಲ್ಲ? ಇಲ್ಲವಾ, ಅದು ಸೋಪು ಇದ್ದಿಲ್ಲಂತ, ಒಂದೇ ಇತ್ತಂತ. ಅದಕ್ಕೆ 10 ರೂಪಾಯಿಗೆ ಒಂದೊಂದು ಸೋಪು, ಮತ್ತು 10 ರೂಪಾಯಿಗೆ ಒಂದು ಸೋಪ್ ತಗೊಂಡೆ, ಒಂದು 10 ರೂಪಾಯಿಗೆ ಒಂದು ಚಾಕ್ಲೇಟ್ ತಗೊಂಡೆ. ಅದ ಸರಿ ಆತಂದ್ರವ? ನೀನೇ ಹೇಳಿದ್ದಿಲ್ಲವ ಸೋಪ್ ತಗೊಂಡು ಮತ್ತು ನೀನು ತಿನ್ನಕ್ಕೆ ತಗೊಂಬ ಅಂತಂದಿದ್ದೆ. ಅದಕ್ಕೆ ಮತ್ತು ಒಂದು ಸೋಪ್ ತಗೊಂಡು 10 ರೂಪಾಯಿನ ಅಂತದು ಒಂದು ಸೋಪು, ಮತ್ತು ಇನ್ನು 10 ರೂಪಾಯಿ ಉಳಿದುತ್ತಾ, ಅದ್ರಾಗೆ ಚಾಕ್ಲೇಟ್ ತಗೊಂಬಂದು